1000ರಿಂದ 2500ವರೆಗೆ ಮತ್ತು ಮಾದರಿ ದರ 1500 ಇದ್ದರೆ ಇವತ್ತು ಅದೇ ಯಶವಂತಪುರದಲ್ಲಿ 1000ರಿಂದ 1400ವರೆಗೆ ಹಾಗೂ ಮಾದರಿ ಬೆಲೆ 1100 ಆಗಿರುತ್ತದೆ. ದಪ್ಪ ಮಾಲು ನಿನ್ನೆ 2000ರಿಂದ 3500 ಮತ್ತು ಮಾದರಿ ಬೆಲೆ 2200 ಇದ್ದರೆ ಇವತ್ತು ದಪ್ಪ ಮಾಲು 1400ರಿಂದ 2800 ಮತ್ತು ಮಾದರಿ ಬೆಲೆ 1600 ಆಗಿರುತ್ತದೆ ಎಂದು ಹೇಳಿ ತಿಳಿಸಿ, ನಿಮ್ಮ ಸೈಜಿನ ಗಾತ್ರಕ್ಕೆ ಅವರು ದರ ಕೂಗ್ತಾರೋ ಇಲ್ಲವೋ ಎನ್ನುವುದನ್ನು ನೋಡೋಣ ಅಂತೇಳಿ ನಮ್ಮ DYSP ಸಾಹೇಬರು ಎಲ್ಲ ರೈತರಿಗೆ ಉಳ್ಳಾಗಡ್ಡಿ ಸವಾಲಿನ ಅಂಗಡಿಗಳಿಗೆ ಕರೆದುಕೊಂಡು ಹೋಗಿ ಅವರ ಎಲ್ಲರ ಸಮಕ್ಷಮದಲ್ಲಿ ಸವಾಲು ಮಾಡಲಾಯಿತು. ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಚಿಕ್ಕ ಪೀಚಿ ಮಾಲು 200ರಿಂದ 500, ಮಧ್ಯಮ ಗಾತ್ರದ ಮಾಲು 1000ರಿಂದ 1500 ಮತ್ತು ದಪ್ಪ ಮಾಲು 2000ರಿಂದ 2500ವರೆಗೆ ಎಲ್ಲ ಸವಾಲಾಗಿ ಎಲ್ಲ ಮಾಲು ಕೂಡ ವ್ಯಾಪಾರಸ್ಥರು ಖರೀದಿ ಮಾಡಿರುತ್ತಾರೆ. ದರ ಕುಸಿಯಲು ಮುಖ್ಯ ಕಾರಣ ನಿನ್ನೆ ಹೆಚ್ಚಿಗೆ ಮಾಲು ಒಂದು 3000ವರೆಗೆ ಮಾರಾಟ ಆಗಿತ್ತು. ಇವತ್ತು ಅತ್ಯಂತ ಹೆಚ್ಚಿನ ಮಾಲು ಬಂದು ಮೇಲಿನ ಮಾರುಕಟ್ಟೆ ಯಶವಂತಪುರದಲ್ಲಿಯೂ ಕೂಡ ದರ ಇಳಿದಿದ್ದರಿಂದ ಇಲ್ಲಿಯೂ ಕೂಡ ಖರೀದಿದಾರರು ಹಿಂದೇಟು ಹಾಕಿದ್ದರಿಂದ ಸಮಸ್ಯೆಯಾಗಿತ್ತು. ರೈತರು ತಾವು ತುಂಬ ಹೆಚ್ಚಿನ ಕೂಲಿ ಇತರೆ ವೆಚ್ಚಗಳನ್ನು ಮಾಡಿ ಅವರು ಒಂದು ನಿಗದಿತ ಆದಾಯವನ್ನು ಬಯಸ್ತಾರೆ. ಆದ್ದರಿಂದ ಅವರು ಇದೊಂದು ಇನ್ನೂ ಹೆಚ್ಚಿನ ದರ ಬೇಕು ಅಂಥೇಳಿ ಬಯಸಿದಂತೆ ನಾವು ಎಲ್ಲ ಇತರೆ ಮಾರುಕಟ್ಟೆಗಳ ದರವನ್ನು ತಿಳಿಸಿ ಇವತ್ತು ನಾವು ಇಲ್ಲಿ ಸವಾಲನ್ನು ಮಾಡಿಸಿದ್ದು 2500ವರೆಗೆ ಮಾಲು ಮಾರಾಟ ಆಗಿರುತ್ತದೆ. ಸರ್, ರೈತರು ಪ್ರತಿಭಟನೆ ಮಾಡುವಾಗ ನೀವು ಬಂದು ಅವರು ಮನವೊಲಿಸಿದಾಗ ರೈತರು ನಿಮ್ಮ ಮಾತಿಗೆ ಒಪ್ಕೊಂಡ್ರಾ? ಸರ್, ರೈತರು ನಮಗಿಂತಲೂ ಜಾಣರಿದ್ದಾರೆ. ನಾವು ತಿಳಿಸುವಂತಹ ವಿಚಾರ ಇದರಲ್ಲಿ ಇಲ್ಲ. ಇಲ್ಲಿ ಒಂದು ತಮ್ಮ ಮೂಲಕ ನಾನು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ತಿಳಿಸಲು ಪ್ರಯತ್ನ ಪಡ್ತೇನೆ ಅಂತಂದರೆ, APMC ಅಂದರೆ APMC ಅವರೇ ದರವನ್ನು ನಿಗದಿ ಮಾಡೋದಿಲ್ಲ. ಹಾಗಿದ್ದರೆ ನಾವು 3000 ರೂಪಾಯಿ ಕೊಟ್ಟು ಬಿಡ್ರಿ ಎಲ್ಲರಿಗೂ ಅಂತ ಹೇಳ್ತಿದ್ವಿ. ಅದು ಹಾಗೆ ಅಲ್ಲ. ಬೇಡಿಕೆ ಮತ್ತು ಪೂರೈಕೆ ಮೇಲೆ ಬೆಲೆ ನಿಗದಿಯಾಗುವಂತಹದ್ದು APMC ಅವರ ಕರ್ತವ್ಯ. ರೈತರಿಂದ ಮಾಲು ಬರ್ತದೆ ಅದಕ್ಕೆ ಮಾರಾಟ ಮಾಡಲು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟು ಯಾರು ಕಮಿಷನ್ ಏಜೆಂಟರ್ ಆಗ್ತಾರೆ ಅವರಿಗೆ ಲೈಸೆನ್ಸು, ವ್ಯಾಪಾರಸ್ಥರಿಗೆ ಟ್ರೇಡರ್ ಲೈಸೆನ್ಸ್ ಕೊಟ್ಟು ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಕೆಲಸ APMC ಇದೆ. ರೈತರು ಬಯಸ್ತಾರೆ APMC ಅವರು ಕೂಡ ಒಂದು ಸ್ವಲ್ಪ ಹೇಳಿ ಒಳ್ಳೆಯ ಬೆಲೆಯನ್ನು ಕೊಡಲಿ ಅಂತ ಹೇಳಿ. ಆ ಥರ ನಾವು ಕೂಡ ಮಧ್ಯಪ್ರವೇಶಿಸಿ ರೈತರ ಪರವಾಗಿಯೂ ನಾವು ಮತ್ತು ನಾವು ಯಾವ ಟ್ರೇಡರ್ಸ್ ಮೇಲೇನೂ ಬಲ ಪ್ರಯೋಗ ಮಾಡುವಂತಹದ್ದಿಲ್ಲ. ಯಾಕಂದರೆ ಅವರು ನುಕ್ಸಾನಾಗಿ ಹಾನಿ ಮಾಡಿಕೊಳ್ಬಾರ್ದು. ಈ ಎರಡೂ ಒಂದು ಸಮತೋಲನದಲ್ಲಿ ವ್ಯಾಪಾರ ನಡೆಯುವಂತಹದ್ದು. ಅದನ್ನು ನಾವು ರೈತರಲ್ಲಿ ಬೆಂಗಳೂರು, ಹುಬ್ಬಳ್ಳಿ ಎಲ್ಲ ಮಾರುಕಟ್ಟೆಗಳ ಬೆಲೆಗಳನ್ನು ತಿಳಿಸಿದಾಗ ಅವರು ಅದನ್ನು ಸಹಜವಾಗಿ ಒಪ್ಪಿಕೊಂಡಿದ್ದಲ್ಲ ಸರ್. ನಾವು ಅವರಿಗೆ ವಿಶೇಷವಾಗಿ ಇದು ಹೀಗೆ ಇದೆ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಹೇಳಿದಂಥದ್ದಲ್ಲ. ಸಹಜವಾಗಿ ಎಲ್ಲ ಮಾರುಕಟ್ಟೆಗಳ ಬೆಲೆಗಳು ಇವತ್ತು ಎಲ್ಲ ಹಳ್ಳಿ ಮಟ್ಟದ ಎಲ್ಲ ರೈತರಿಗೂ ಕೂಡ ಗೊತ್ತಿರುವಂತಹ ವಿಷಯವಾಗಿದೆ ಸರ್. ಸರ್, ಇದು 2ನೇ ಬಾರಿ ಆಗ್ತಾ ಇರೋದು ಬಸವನ ಬಾಗೇಡಿಯಲ್ಲಿ. ಇದು ಮುಂದೆ ಇದಕ್ಕೆ ನೀವು ಏನಾದರೂ ಕ್ರಮ ಕೈಗೊಳ್ತೀರಾ? ನೋಡಿ ಸರ್, ಈ ಬೆಳವಣಿಗೆ ತುಂಬ ನೋವು ತರುವಂತಹ ವಿಚಾರ. ನಮ್ಮ ಬಸವನ ಬಾಗೇವಾಡಿ ಮಾರುಕಟ್ಟೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿ, ಇಲ್ಲಿಯ ಸ್ಥಳೀಯ ರೈತರಿಗೆ ಈರುಳ್ಳಿ ಮಾರಾಟಕ್ಕೆ ವ್ಯವಸ್ಥೆ ಸಿಗಲಿ ಎನ್ನುವಂಥ ಒಂದು ಪ್ರಯತ್ನದಲ್ಲಿ ಇಲ್ಲಿ ಈರುಳ್ಳಿ ಮಾರುಕಟ್ಟೆ ವ್ಯವಸ್ಥೆ ಮಾಡಿರುವಂಥದ್ದು. ಇಲ್ಲಿ ಮೊದಲು ಈರುಳ್ಳಿ ಸವಾಲು ಆಗ್ತಿರಲಿಲ್ಲ. ಇಲ್ಲಿಯ ರೈತರು ದೂರದ ಬೆಂಗಳೂರು ಇಲ್ಲವೇ ನಮ್ಮ ವಿಜಯಪುರ ಮುಖ್ಯ ಮಾರುಕಟ್ಟೆ ಭಾಗವನ್ನು ನಮ್ಮ ಉಳ್ಳಾಗಡ್ಡಿ ವ್ಯಾಪಾರಸ್ಥರು ಅಲ್ಲಿಗೆ ತರಬೇಕು, ಇಲ್ಲ ಸೊಲ್ಲಾಪುರ ಹೋಗಬೇಕು, ಹುಬ್ಬಳ್ಳಿ ಹೋಗಬೇಕು ಅನ್ನುವಂಥ ವ್ಯವಸ್ಥೆ ಇತ್ತು. ಇವತ್ತು ನಮ್ಮಲ್ಲಿ ಇಲ್ಲಿ ಕನಿಷ್ಠ ಒಂದು 25 ಟ್ರಕ್ ಮಾಲ್ ಬಂದಿರುವಂಥದ್ದು. ಈ ಒಂದು ಮೂಲಭೂತ ಸೌಲಭ್ಯ ನಾವು ಇಲ್ಲಿ ಒದಗಿಸಿದ್ದೀವಿ. ಇದಕ್ಕೆ ಮಾರುಕಟ್ಟೆಯ ದರವನ್ನು ಗಮನಿಸಿ ಅದು ಸರಿಯಾಗಿದ್ದರೆ ಈ ತರಹದ ಪ್ರತಿಭಟನೆ ಮಾಡುವುದು ಮತ್ತು ಒಂದು ತೊಂದರೆ ಕೊಡುವಂತಹದ್ದು ಉತ್ತಮ ಬೆಳವಣಿಗೆ ಅಲ್ಲ. ನಮ್ಮ ಮಾರುಕಟ್ಟೆಗೆ ಒಂದು ಒಳ್ಳೆಯ ಇನ್ನಷ್ಟು ಬೆಳವಣಿಗೆಯಾಗಿ ಹೆಚ್ಚಿನ ವರ್ತಕರು ಇಲ್ಲಿಗೆ ಖರೀದಿಗೆ ಬರುವಂತಾಗಬೇಕು. ಹಾಗೆ ಆಗದೆ ಈ ಥರ ಪ್ರತಿ ಸಲನೂ ಇದು 2ನೇ ಸಲ ತಮ್ಮ ಗಮನಕ್ಕೆ ಇರುವಂಥದ್ದು. ಇದೇ ಥರ ಮತ್ತೊಮ್ಮೆ ಆದರೆ ಬರ್ತಕ್ಕಂತಹ ಖರೀದಿದಾರರು ಬರದೇ ಇದ್ದರೆ ಇಲ್ಲಿ ಸ್ಪರ್ಧಾತ್ಮಕ ಬೆಲೆಗೆ ತೊಂದರೆ ಆಗ್ತದೆ. ಆದ್ದರಿಂದ ನಾನು ಸ್ಥಳೀಯ ಮತ್ತು ಇತರೆ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಂತಂದರೆ, ಎಲ್ಲ ಒಂದು ಸಹಕಾರದಿಂದ ಮಾಡಬೇಕಾದಂಥದ್ದು. ಎಲ್ಲಿಯಾದರೂ ಒಂದು ತೊಂದರೆ ಆದರೆ ಅದನ್ನು ನಮ್ಮ ಸಿಬ್ಬಂದಿ ಗಮನಕ್ಕೆ ತಂದು ನಾವು ಅಲ್ಲಿ ಹಾಜರನೇ ಇರ್ತಾರೆ, ಅದನ್ನು ಸರಿಪಡಿಸ್ಕೊಳ್ಬೇಕೇ ಹೊರತು ಇದನ್ನು ಎಲ್ಲ ರೈತರಿಗೂ ತೊಂದರೆ ಕೊಡುವಂಥದ್ದು ಆಗಬಾರ್ದು. ಇವತ್ತು ತಾವು ಗಮನಿಸಿರಬಹುದು, ಸಾಯಂಕಾಲ 4:30 ಗಂಟೆಗೆ ಎಲ್ಲ ವರ್ತಕರು ಕೂಡ ದೂರ ಹೋಗಿದ್ದಾರೆ. ನಾವು ಇವತ್ತು ಆದಂತಹ ಮಾಲನ್ನು ನಾವು ಬೆಂಗಳೂರಿಗೆ ಕಳಿಸ್ಬೇಕಾದ್ರೆ ನಾವು ಹೇರಬೇಕು. ಯಾವಾಗ ನಾಳೆ ಬೆಳಿಗ್ಗೆ ಬೆಂಗಳೂರಿನ ಸವಾಲಿಗೆ ನಮ್ಮ ಮಾಲು ಹೋಗಿ ತಲುಪದೇ ಇದ್ದರೆ ನಮಗೆ ತುಂಬ ತೊಂದರೆ ಆಗ್ತದೆ ಅನ್ನುವಂತಹ ಮಾತನ್ನು ವರ್ತಕರು ಹೇಳಿರುವಂಥದ್ದು. ಅದು ಎಲ್ಲ ರೈತರಿಗೂ ಕೂಡ ಗೊತ್ತಿರುವಂಥದ್ದು. ಆದ್ದರಿಂದ ಸವಾಲು ಏನಿದೆ 2 ಗಂಟೆಗೆ ಮುಗಿಯುವಂಥ ಒಂದು ಕ್ರಮವನ್ನು ಇಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ವರ್ತಕರಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಸರ್. ನಾನು ಅಲ್ಲಾಬಕ್ಷ್ ವಿಜಯಪುರ ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವಿಜಯಪುರ, ನಮ್ಮ ಬಸವನ ಬಾಗೇವಾಡಿ ಉಪ ಮಾರುಕಟ್ಟೆ ಸರ್.